ಹರಿ ಶ್ರೀನಿವಾಸ. ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಹಾರೈಸಿದೇನೆ ನಿನ್ನ ಹಾರ ಮಾಡಿದ ಮನೋಹಾರಿಗಳ ಸಂಗ ವ್ಯವಹಾರ ತೋರದು ಹಾರಿ ಹಾರುವ ಮನ ಹಾರವಾಗಿ ಎನ್ನ ಹಾರದೊಳಗಿರಲಿ ಅಗಹಾರಿ ಎಂದು ಹಾರಿ ಹಾರಿ ಮಾಡಿ ಹರುಷದಿಂದಲಿ ನಿತ್ಯ ಹಾರವಾಗಲಿ ಎನಗೆ ಎಂಜಲನ್ನ ಹಾರೈಸುವೆ ನಾಮ ಬ್ಯಾಹಾರಿಗನು ಎನಿಸಿ ಮೋಹಾರ ಪಾಪಗಳು ಪರಿಹಾರ ಮಾಡಿ ವೀರಬಾಹ್ವರ್ ವಿಧಾರಣ ವಿಜಯ ವಿಠಲ ಹಾರುವರ ಪ್ರಿಯ ಮಹಾಹರಣ ಜಿಯ. ತೈಲದಾರಿ ಬಿಂದು ಜಲದೋಳು ಬಿದ್ದಂತೆ ನೆಲೆಯಾಗಲಿ ಚಿತ್ತದೊಳಗೆ ನಿನ್ನಯ ಭಕುತಿ ದಾಸ್ಯಕೆಗಳುಬ್ಬಿ ದಳದಳ ಬಾಷ್ಪೋದ ಕಳಿಯಲಿ ಪದಯುಗಳ ನೆನೆದು ಪುಳಕೋತ್ಸವದಲ್ಲಿ ನಲಿನಲಿ ದೊಲಿದು ತಲೆದೂಗು ತಲಿತೋದಲ ನುಡಿಗಳಿಂದ ಜಲಜಾಗ್ರಗಣಿ ವಿಜಯ ವಿಠಲರೇಯ ನಿಲವಾಗಲಿ ನಿನ್ನಲ್ಲಿ ಎನ್ನ ಮನಸ್ಸು ಬಹುಕಾಲದಲ್ಲಿ ನಿನ್ನ ಅರ್ಚಿಸುವ ಕಿಂಕರರಿಗೆ ಬಹುಬೇಗ ಸದ್ಗತಿಯ ನೀವೇನೆಂಬ ಅಹುದೋ ದಾತಾರನೆ ಅವನು ಎನ್ನನು ನೋಡೆ ಸಹಸಿಗರು ನೂರಾರು ಮಡಿವೆಗಳ ಮಹಾಪದವಿಗಾವವರು ತರುಗಾಣೋ ಪಾಹಿ ನಾನಧಿಕಾದ ಯೋಗ್ಯನಲ್ಲ ರೋಹಿತ ವಿಜಯ ವಿಠಲ ಕೇಳು ಸೂಚಿಕಟಾಹ ನ್ಯಾಯವಲ್ಲವೇನೋ ಭಕ್ತರಲ್ಲಿ ಪಕ್ಕ ಪುಟ್ಟದ ಮರಿ ಸಿಕ್ಕಿ ವರಳಿದಂತೆ ಸೊಕ್ಕಿದಾನೆ ಕಮಲಕ್ಕೆ ಲಂಘಿಸುವಂತೆ ಲಕ್ಕವ ತಂದಗ್ನಿ ಮುಖದಲ್ಲಿ ಇಟ್ಟಂತೆ ಉಕ್ಕುವ ಹೊಳೆಯೋಳು ಪೊಕ್ಕು ಮುಣುಗಿದಂತೆ ಕಕ್ಕುಲಾತಿಯಿಂದ ಕಕ್ಕಸಗದೋಳು ಕಿಕ್ಕಿರದಲಿನ ನಕ್ಕಟ ಭ್ರಮೆಯಾದೆ ಚಕ್ರಗಧಾಧರ ವಿಜಯ ವಿಠಲ ಗುಟು ಕಿಕ್ಕಿಸಲು ಹೋವ ನಿನ್ನ ಪಕ್ಕದೊಳಿರಿಸಿ ನಿನ್ನ ಅಧೀನದಲ್ಲಿ ಸರ್ವವನ್ನು ತ್ಯಾಗ ಮಾಡಿ ಅನಿಮಿಷದ ಜಾಗರವನ್ನು ಮಾಳ್ಪ ಸಿದ್ಧರೂಢನೆ ಎನ್ನ ನೀಟ ಪಾಂಗದಿಂದ ಮನ್ನಿಪದು ಮಾರನಯ್ಯ ಕಣ್ಣಿಗೆ ಕಾಯದ ತೆರದಿನ ಸನ್ನುಮಾನದಲ್ಲಿ ಕಾಯೋ ಎನ್ನೊಡಿಯ ಸಾಮವರ್ತ ವಿಜಯ ವಿಠಲಾರೆಯ ಅನ್ಯಥಾವನ್ಯರ ನಂಬೆ ಎನ್ನಪೇಕ್ಷ ತೀರಿಸಯ್ಯ ಕೊಡಲೆ ಭಕುತಿ ಮಾಡಿ ಸಂಸಾರವೆಂಬೋ ವೃಕ್ಷ ಕಡಿದು ಕೆಡಿಸುವುದು ಶತ ವಿಜಯ ವಿಠಲ ಕೊಡಲೆ ಭಕುತಿ ಮಾಡಿ ಸಂಸಾರವೆಂಬೋ ವೃಕ್ಷ ಕಡಿದು ಕೆಡಿಸುವುದು ಶತ ವಿಜಯ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಭಕ್ತಿ ಎಂಬೋ ಕೊಡಲಿಯಿಂದ ಸಂಸಾರ ವೃಕ್ಷವನ್ನು ಛೇದಿಸಿ ಹರಿಪಾದಗಳ ಮೇಲೆ ಬೀಳುವಂತ ಹೇಳೋ ಸುಳಾದಿ ಇದು. ಹಾರೈಸಿದೆನೋ ಸ್ವಾಮಿ ನಿನ್ನ ನಾನು ಬೇಡಿಕೊಳ್ಳುತ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಹಾರೈಸಿದ್ದೀನಿ, ನಾನು ನಿನ್ನ ಬೇಡಿಕೊಳ್ತಾ ಇದ್ದೀನಿ, ನಿನ್ನ ಯಾಚನೆ ಮಾಡ್ತಾ ಇದ್ದೀನಿ, ನಿನ್ನ ಕೇಳ್ತಾ ಇದ್ದೀನಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಕೇಳ್ಕೊತಾ ಇದ್ದೀನಿ ಅಂದರೆ ನಿನ್ನ ಹಾರ ಮಾಡಿದ, ನಿನ್ನ ಅಪಹರಣ ಮಾಡಿದ ಅಂದರೆ ನೀನು ಬಿಟ್ಟು ಬೇರೆ ಕಡೆ ನನ್ನ ಧ್ಯಾಸ ತಗೊಂಡು ಹೋಗ್ತಾ ಇರೋ ಮನೋಹಾರಿಗಳು, ಮನಸ್ಸನ್ನು ಆಕರ್ಷಿಸುವ ಭೋಗಗಳು ಏನಿದ್ದಾವೋ ಆ ಭೋಗಗಳನ್ನೆಲ್ಲ ತೊರೆದು, ಆ ಸಂಘವನ್ನು ವ್ಯವಹಾರ ತೊರೆದು ನಾನು ನಿನ್ನ ಬಯಸ್ತಾ ಇದ್ದೀನಿ, ಒಂದೇ ನಾನು ಬೇಡ್ಕೊಳ್ಳೋದೇನು ಅಂದರೆ ನಿನ್ನ ಅಪಹರಣ ಮಾಡಿದ, ನಿನ್ನ ಅಪಸಿದ್ಧಾಂತ ಅಂದರೆ ನಿನ್ನ ಸಿದ್ಧಾಂತಕ್ಕೆ ವ್ಯತಿರೇಕ ಮಾಡಿದ ಈ ಮನಸ್ಸು ನಿನ್ನ ಕಡೆ ಕೂಡ್ಲಾರ್ದಾಗಿ ಬೇರೆ ಕಡೆ ಹೋಗ್ತಾ ಇದ್ದದಲ್ಲ, ಆ ಸಂಘ ವ್ಯವಹಾರ ಬಿಟ್ಟು ಹಾರುವ ಪಕ್ಷಿಯಂತೆ
ನಾವು ಹಾರ್ತಾ ಇದ್ದದ ನಮ್ಮ ಮನಸ್ಸು ಪಕ್ಷಿ ಥರ ಒಂದು ಕಡೆ ಇರ್ತಾ ಇಲ್ಲ, ಬೇರೆ ಬೇರೆ ಕಡೆ ಹಾರ್ತಾ ಇದ್ದದಪ್ಪ. ಮನಾಹಾರವಾಗಿ ಹಗುರವಾಗಿ ನನ್ನ ಮನದೊಳಗೆ ಎನ್ನ ಹಾರದೊಳಗಿರಿ, ನನ್ನಲ್ಲಿ ಅಂದರೆ ಹಾರವಾಗಿ ನನ್ನ ಒಳಗೆ ಇದ್ದು ಅಗಹಾರಿ, ನನ್ನಲ್ಲಿ ಈ ವಾಹನ, ಹಾರ ಅಂತಂದಾಗೆ 2 ಚಕ್ರದ ವಾಹನ ಅಂತ ಬರ್ತದ. ಈ 2 ಕಾಲಿನ ವಾಹನನಾದ ನನ್ನ ಒಳಗೆ ನೀನಿದ್ದು ಅಗಹಾರಿ ಎಂದು ಪಾಪಗಳನ್ನು ಕಳೆಯುವನು ಅಂತ ಹೇಳಿ ನೀನು ಎನ್ನಲ್ಲಿ ಇದ್ದು ಪಾಪಗಳನ್ನು ಕಳೆಯುವವನು ನೀನು. ನನ್ನಲ್ಲಿ ಇದ್ದು ಹಾರಿ ಹಾರಿ ಮಾಡಿ ನಿನಗೆ ನಿನ್ನ ನಿರೀಕ್ಷಿಸಿ ಮನೋಹಾರವಾಗಿ ಚಿಂತನೆ ಮಾಡುತ್ತಾ ಇದ್ದೀನಿ, ನಿನ್ನನ್ನೇ ಬೇಡಿಕೊಳ್ಳುತ್ತಾ ಇದ್ದೀನಪ್ಪ. ನಿನ್ನ ಮನೋಹಾರವಾಗಿ ಚಿಂತೆ ಮಾಡ್ತಾ ಇದ್ದೀನಿ, ಸಂತೋಷದಿಂದಲೇ ನಿತ್ಯ ಆಹಾರವಾಗಿ ನನಗೆ ನೀನು ಅಗಹಾರಿ ಎಂಬುವ ಚಿಂತನೆ, ಆ ಎಂಜಲು, ಆ ಚಿಂತನೆ, ಅದನ್ನು ನಾನು ಬಯಸ್ತಾ ಇದ್ದೀನಿ. ವ್ಯಾಹಾರಿಗನು ಬಹುರೂಪಿ ಅನ್ನುವ ನಾಮದಿಂದ ಕರೆಸಿಕೊಳ್ಳುತ್ತಾ ಇದ್ದೀ, ಅಂದರೆ ಅನಂತ ರೂಪಗಳಿಂದ ಇದ್ದು ವ್ಯಾಪಾರ ಮಾಡುತ್ತಾ ಇದ್ದೀಯಪ್ಪ. ಮನೋಹಾರ ವ್ಯಾಹಾರಿಗನು ಎನಿಸಿ ಮೋಹಾರ ಪಾಪಗಳು, ನನ್ನ ಪಾಪಗಳನ್ನು ರಾಶಿ ರಾಶಿ ಪಾಪಗಳನ್ನು ಮಾಡ್ತಾ ಇದ್ದೀನಿ, ಅದನ್ನು ಪರಿಹಾರ ಮಾಡು. ವೀರ ವಿಧಾರಣ, ದುಷ್ಟರನ್ನು ಸಂಹರಿಸುವ, ಶಿಷ್ಟರನ್ನು ರಕ್ಷಿಸುವ ವೀರವಾದ ಬಾಹುಗಳನ್ನು ಉಳ್ಳ ನೀನು ನನ್ನ ದುಷ್ಟರ ಎದೆಯನ್ನು ಸೀಳಿ ಹಾಕುವ ಸ್ವಾಮಿ ವಿಜಯ ವಿಠಲ, ಹಾರುವರ ಪ್ರಿಯ ಮಹಾರಣ. ಈ ನನ್ನ ಬಿಂಬನಾದ ನಿನ್ನ ವಿಜಯ ವಿಠಲ ನಿನ್ನ ಕೇಳ್ತಾ ಇದ್ದೀನಿ. ಹಾರುವರ ಪ್ರಿಯ, ಬ್ರಾಹ್ಮಣರ ಪ್ರಿಯನಾದ ನೀನು ಮಹಾರಮಣ, ಮಹತ್ತತ್ವದ ಒಡೆಯನಾದ, ಮಹತ್ತತ್ವದ ಪ್ರಕೃತಿ ಅಭಿಮಾನಿಯಾದ ರಮಾದೇವಿಯ ಒಡೆಯನಾದ ಸ್ವಾಮಿ, ನನ್ನನ್ನು ಕಾಪಾಡು ಅಂಥೇಳಿ ನಾನು ನಿನ್ನ ಬೇಡಿಕೊಳ್ಳುತ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಆಮೇಲೆ ತೈಲಧಾರಿ ಬಿಂದು, ಒಂದು ಸಣ್ಣ ಎಣ್ಣೆ ಬಿಂದು ನೀರಿನಲ್ಲಿ ಬಿದ್ದರೆ ನೆಲೆಯಾಗಲಿ ಚಿತ್ತದೊಳಗೆ ಬಿದ್ದಂತೆ, ಅಂದರೆ ನೀರಿನೊಳಗೆ ಬಿದ್ದರೆ ಅದು ಮೇಲೇ ತೇಲ್ತದ. ಆ ಎಣ್ಣೆ ಏನಿದ್ದದಲ್ಲ ಅದು ಮುಳುಗಿ ಹೋಗಿ ಅದ್ರ ಜೊತೆಗೆ ಕಲ್ತು ಹೋಗೋದಿಲ್ಲ. ನೀರಿನೊಳಗೆ ಬಿದ್ದ ಎಣ್ಣೆ ಯಾವ ಥರ ಇದೆನೋ, ಆಮೇಲೆ ನೆಲೆಯೊಗಲಿ ಚಿತ್ತದೊಳಗೆ ನಿನ್ನಯ ಭಕ್ತಿ, ನಿನ್ನ ಭಕ್ತಿ ಕೂಡ ನನ್ನ ಒಳಗೆ ಅದೇ ಥರ ಇರಲಿ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆಯ ಹನಿ ನೀರಿನಲ್ಲಿ ಬಿದ್ದಾಗ ಅದು ನೀರಿನಂತೆ ಬೆರೆತು ಹೋಗೋದಿಲ್ಲ. ಅದೇ ಥರ ಭಕ್ತಿಯು ಹೀಗೆ ಲೋಕ ವ್ಯವಹಾರಕ್ಕಾಗಿ ಬೇರೆ ನೀರಿನೊಳಗೆ ಇದ್ದರೆ ಕೂಡ ನಾನು ಅದು ಪ್ರಭಾವಕ್ಕೆ ಬೀಳಲಾರ್ದಾಗಿ ಭಕ್ತಿ ಕೂಡ ನಿನ್ನಲ್ಲೇ ಇರೋ ಥರ ಮಾಡು. ಸದಾ ನೀರಿನರೊಳಗೆ ಇದ್ದ ಹನಿ, ಎಣ್ಣೆಯ ಹನಿಯಂತೆ ನನ್ನ ದಾಸ್ಯಕ್ಕೆ ಇರಲಿ. ದಳ ಬಾಷ್ಪೋದಕಲಿ, ಇದು ನಿನ್ನ ಭಕ್ತಿಯಲ್ಲಿ, ನಿನ್ನ ದಾಸ್ಯಕ್ಕೆ, ನಿನ್ನ ಕಾಲಗಳಲ್ಲಿ ನನ್ನ ದಾಸ್ಯಗೆ ಉಬ್ಬಿ ನನ್ನ ಕಣ್ಣುಗಳು ಉಬ್ಬಿ ಬಾಷ್ಪೋದಕದ ಕಣ್ಣುಗಳಲ್ಲಿ ನೀರು ಸುರಿತಾ ಹೋಗಲಿ. ನಿನ್ನ ಪಾದಗಳನ್ನು ತೊಳಿಬೇಕು, ನನ್ನ ಕಾಲಿನ ನೀರಿನಿಂದ ಪುಳಕೋತ್ಸವವಾಗಬೇಕು. ನಲಿದು ತಲೆ ತೂಗುತ್ತಲಿ, ತಲೆ ಹೀಗೆ ತಲೆ ನಿನ್ನ ನೋಡ್ತಾ, ನಿನ್ನ ಆನಂದ ಬಾಷ್ಪದರೊಳಗೆ ನಿನ್ನ ಕಣ್ಣಲ್ಲಿ ನೀರು ಸುರಿಸ್ತಾ ನಿನ್ನ ಪಾದಗಳನ್ನು ತೊಳೆದು ತೊದಲ ನುಡಿಗಳಿಂದ ಜಲಜಾಕ್ಷಗ್ರಣಿ ವಿಜಯ ವಿಠಲರೇಯ ನಿಲವಾಗಲಿ. ನಿನ್ನಲ್ಲಿ ಎನ್ನ ಮನಸ್ಸು ಎಲ್ಲ ಕಡೆ ಹಾರಿ ಹೋಗ್ಲಾರ್ದಾಗೆ ನಿನ್ನಲ್ಲಿ ನನ್ನ ಮನಸ್ಸು ಇರಲಿ, ನಿನ್ನಲ್ಲಿ ನನ್ನ ಮನಸ್ಸು ನೆಲೆಯಾಗಲಿ. ಒಳಗೆಲಿಂದ ಪುಳಕೋತ್ಸವವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿನ್ನ ಪಾದಗಳನ್ನು ತೊಳೆಯೋ ಥರ ಮಾಡು ಸ್ವಾಮಿ ಅಂತ ಬೇಡ್ಕೋತಾ ಇದ್ದಾರೆ ವಿಜಯದಾಸರಲ್ಲಿ. ಬಹುಕಾಲದಲ್ಲಿ ನಿನ್ನ ಗರ್ಚಿಸುವ ಕಿಂಕರರಿಗೆ, ನಿನ್ನ ಭಾಳ ಕಾಲದಿಂದ ನಿನ್ನ ಅರ್ಚನೆ ಮಾಡ್ತಾ ಇದ್ದವರಿಗೆ ನೀನು ಏನು ಮಾಡ್ತಾ ಇದ್ದೀಯಪ್ಪ? ಅನೇಕ ದಾಸರು ಬಹುಕಾಲದಿಂದ ಭಕ್ತಿ ಮಾಡ್ತಾ ಇದ್ದಾರೆ, ಅವರಿಗೆ ನೀನು ಶೀಘ್ರವಾಗಿ ಸದ್ಗತಿ ನೀಡ್ತಾ ಇದ್ದೀ. ನೀನು ದಾತ, ನೀನು ಮಹಾದಾನಿ. ಅವರು ನನ್ನನ್ನು ನೋಡಬೇಕಲ್ಲ, ಅವರೆಲ್ಲ ನನ್ನನ್ನು ನೋಡಬೇಕು. ಶೂರರ ಸಹ ನಿನ್ನ ಶರಣಾಗತಿಗೆ ತಲೆಬಾಗ್ತಾ ಇದ್ದಾರೆ. ಅವರು ಮಹೋನ್ನತ ಸ್ಥಾನವನ್ನು ನೀಡುವವನು ನೀನೇ ಸ್ವಾಮಿ. ನನ್ನಲ್ಲಿ ಆ ಯೋಗ್ಯತೆ ಇಲ್ಲ, ದಾಸಾನುದಾಸಗಳಿದ್ದಕ್ಕೆ ಯೋಗ್ಯತೆ ನನ್ನಲ್ಲಿ ಇಲ್ಲ. ಆದರೆ ನಿನ್ನ ಕರುಣೆಗೆ ಮಾತ್ರ ಯೋಗ್ಯನು ನಾನು. ಭಕ್ತರನ್ನು ಕಾಯುವವನೇ, ನಿನ್ನ
ಕರ್ತೃತ್ವವಲ್ಲದೆ ನಿನ್ನ ಕರ್ತೃತ್ವವು ಸ್ವಾಮಿ ಅದು. ನೀನು ಭಕ್ತರನ್ನು ಕಾಯ್ತಿ. ಶರಣಾಗತಿಗೆ ಯೋಗ್ಯತೆ ಬೇಡ, ಕೇವಲ ನಂಬಿಕೆ ಸಾಕು. ಭಕ್ತಿ ಇರಬೇಕು. ಶರಣಾಗತನಾಗಬೇಕು ಅಂದರೆ ಅದಕ್ಕೆ ಯೋಗ್ಯತೆ ಬೇಕಿಲ್ಲ ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅಟ್ಟತಾಳದೊಳಗೆ ಪಕ್ಕ ಪುಟ್ಟದ ಮರಿ, ಸಣ್ಣ ಮರಿ, ಹಕ್ಕಿಯ ಮರಿ, ಸಣ್ಣ ಮರಿ ಇದೆ. ಅದು ಸಂಕಟ ಬಂದಾಗೆ ಮಾನವ ಸ್ಥಿತಿ ಹೇಗಿರ್ತದ ಅಂತ ಹೇಳೋದು ಇದರೊಳಗೆ ವರ್ಣಿಸ್ತಾ ಇದ್ದಾರೆ. ಬಲಿಯಲ್ಲಿ ಸಿಕ್ಕು ಬಿದ್ದ ಅಲೆ ಆಡ್ತಾ ಇದ್ದದ, ಗಾಬರಿ ಆಗ್ತಾ ಇದ್ದದ ಅದು ಮರಿ. ಚಿಕ್ಕ ಪುಟ್ಟ ಗುಬ್ಬಿಯ ಮರಿ. ಆಮೇಲೆ ಸೊಕ್ಕಿದ ಆನೆ ಕಮಲಕ್ಕೆ, ಎಲ್ಲೋ ನೀರಿನಾಗಿದ್ದದ ಸೊಕ್ಕಿದ ಆನೆ ಕಮಲಕ್ಕೋಸ್ಕರ ಅಂತೇಳಿ ಓಡ್ಕೆತ್ತ ಬಂದಂಗೆ, ಲಕ್ಕವದ ತಂದಗ್ನಿ, ಬಾಯಲ್ಲಿ ಬೆಂಕಿ ಇಟ್ಕೊಂಡಂಗೆ, ಭರಿಸಲಾರದ ರೋಧನ, ಬಾಯಲ್ಲಿ ಸುಡೋದು ಇಟ್ಕೊಂಡಂಗೆ, ಕಕ್ಕುಲಾತಿಯಿಂದ ನನಗೆ ಅದು ಕಕ್ಕಸದೊಳು ಕೆಟ್ಟದ್ರೊಳಗೆ ಕಿಕ್ಕಿರದಲ್ಲಿ ನಾನಕ್ಕಟ ಭ್ರಮೆಯಾದೆ. ಕೆಟ್ಟವರ ಸಂಘದಿಂದ, ಕಕ್ಕುಲಾತಿಯಿಂದ ಭಾಳ ಕಷ್ಟಪಡ್ತಾ ಇದ್ದೀನಪ್ಪ. ಕೆಟ್ಟವರ ಸಂಘದಿಂದ ಚಕ್ರಧರ, ಇವರೆಲ್ಲ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೋ. ಒಂದು ಹಕ್ಕಿ ನೀರಿನಲ್ಲಿ ಬಿದ್ದು ರೋಧನೆ ಆಗ್ತಾ ಇದ್ದದ, ಬಾಯಲ್ಲಿ ಬೆಂಕಿ ಇಟ್ಕೊಂಡ್ರೆ ಎಷ್ಟು ರೋಧನೆ ಆಗತ್ತೆ. ಆಮೇಲೆ ಸೊಕ್ಕಿದ ಆನೆ, ದೊಡ್ಡ ಆನೆ ಬಂದು ಕಮಲಕ್ಕೆ ಹೋಗಿ ಕಮಲನ್ನ ಹಿಡಿಬೇಕು ಅಂತೇಳಿ ಓಡ್ಕೊತಾ ಹೋದಂಗೆ, ಇದೆಲ್ಲ ಈ ಥರನೇ ನಾನು ಕೂಡ ಈ ಎಲ್ಲ ಈ ಕಕ್ಕುಲಾತಿಯಿಂದ, ಕಕ್ಕಸದೊಳಗೆ ಬಿದ್ದಿದ್ದೀನಿ. ನಾನು ಕೆಟ್ಟವರ ಸಂಘದೊಳಗೆ ಬಿದ್ದಿದ್ದೀನಿ. ನಾನು ಅಕ್ಕಟ ಭ್ರಮೆಯದೊಳಗೆ ಬಿದ್ದು ಬಿಟ್ಟಿದ್ದೀನಪ್ಪ. ಚಕ್ರಧರ ವಿಜಯ ವಿಠಲ, ಗುಟುಕಿಕ್ಕಿಸಲು ಹೋವ ನಿನ್ನ ಪಕ್ಕದೊಳಗೆ, ನೀನು ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಕರ್ಕೊಂಡು ಹೋಗು, ನಿನ್ನ ಹತ್ರ ಇಟ್ಕೋ, ನಿನ್ನ ಪಕ್ಕದೊಳಿಟ್ಕೋ ಅಪ್ಪ. ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲಾರ್ದಾಗಿ ನನ್ನ ಭ್ರಮೆಯಲ್ಲಿ ಎಲ್ಲೋ ಸ್ವಾಮಿ ನಿನ್ನ ಬಿಟ್ಟು ಹಗಳ್ತಾ ಇದ್ದೀನಪ್ಪ. ಇವೆಲ್ಲ ಪಕ್ಷಿ ಅದರೊಳಗೆ ಸಿಗಬಿದ್ದಂಗೆ ನಾನು ಈ ಸಂಸಾರ ಸಾಗರದೊಳಗೆ ಸಿಗಬಿದ್ದು ಬಿಟ್ಟಿದ್ದೀನಪ್ಪ. ಒಳಗೆ ನೀರಲ್ಲಿ, ಒಳಗೆ ಸಾಗರ ಸಂಸಾರದೊಳಗೆ ಬಿದ್ದು ನೊಂದಿ ಹೋಗ್ಬಿಟ್ಟಿದ್ದೀನಿ ಸ್ವಾಮಿ. ನಿತ್ಯ ನಿನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನೋ. ನೀನು ನನ್ನ ಕಾಪಾಡು. ನಿನ್ನ ಆ ಕಡೆ ಈ ಕಡೆ ನೋಡ್ಲಾರ್ದಾಗಿ, ಗುಟುಕಿಕ್ಕಲಾರ್ದಾಗಿ ನನ್ನನ್ನು ಎಳ್ಕೊಂಡು ನೀನು ನಿನ್ನ ಗಟ್ಟಿಯಾಗಿ ಕರ್ಕೊಂಡು ಹೋಗು. ಅಂತಿಮ ಗುರಿ ಮೋಕ್ಷ ಮಾತ್ರನೇ ನಮ್ಮದು. ನಿನ್ನ ಹತ್ರ ಕರ್ಕೊಂಡೋಗು ಸ್ವಾಮಿ. ನನ್ನನ್ನು ಕರುಣೆಯಿಂದ ನಿನ್ನ ಹತ್ತಿರ ಹಿಡ್ಕೊಂಡು ರಕ್ಷಿಸು. ಪರಮ ಸಂಕಟದಲ್ಲಿ ಮನಸ್ಸು, ಪರಮೇಶ್ವರನ ಪಶ್ಚಾತ್ತಾಪದಿಂದ ನಿನ್ನ ಬೇಡ್ಕೊಳ್ಳುತ್ತಾ ಇದ್ದೀನಿ ಸ್ವಾಮಿ. ನಿನಗೆ ಶರಣಾಗತನಾಗ್ತಾ ಇದ್ದೀನಿ. ನನ್ನನ್ನು ಕರ್ಕೊಂಡು ಹೋಗಿ ನಿನ್ನ ಹತ್ರ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಅಧೀನದಲ್ಲಿ ಸರ್ವವನ್ನು ತ್ಯಾಗ ಮಾಡಿ ಸಂಪೂರ್ಣ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅನಿಮಿಷದ ಜಾಗರ ಫಲವದ ಕಣ್ಣುಗಳಂತೆ, ನಿಮಿಷದ ಕಣ್ಣು ಮುಚ್ಚಲಾರ್ದಾಗಿ ಜಾಗರವನ್ನು ಮಾಳ್ಪ ಸಿದ್ಧರೂಢನೆ. ನಿನ್ನ ಫಲಕದ ಕಣ್ಣು ಮುಚ್ಚಲಾರ್ದಾಗಿ ಈಗಾಗಲೇ ಜಾಗೃತವಾಗಿ ಇರ್ತಾ ಇದ್ದೀನಿ. ಸಿದ್ಧರೂಢನೆ, ಸಾಧಕರ ಬಳಿಯಲ್ಲಿ ಪವಿತ್ರ ಮನಸ್ಸಲ್ಲಿಂದ ಇದ್ದವನೇ, ನನ್ನನ್ನು ಕರುಣೆಯಿಂದ ಎತ್ತಿಕೊಳ್ಳು. ನನ್ನ ಕರುಣೆಯಿಂದ ಮನ್ನಿಸು. ಅದು ಮಾರನಯ್ಯ. ನನ್ನನ್ನು ಕಾಪಾಡು ಸ್ವಾಮಿ. ಕಣ್ಣಿಗೆವೆ ಹಾಕದ ತೆರದಿ ಸಣ್ಣ ಮಾನದಲ್ಲಿ ಕಣ್ಣನ್ನು ಕಾಯುವ ರಕ್ಷಕನಂತೆ, ಕಣ್ಣು ಎವಿ ಹಾಕದಂತೆ, ಕಣ್ಣು ಮುಚ್ಚಲಾರ್ದಾಗಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದೀಯಲ್ಲ. ನ್ಯಾಯದಿಂದ ನಮ್ಮನ್ನು ಕಾಯಪ್ಪ. ಸನ್ಮಾನದಲ್ಲಿ ನಮ್ಮ ನ್ಯಾಯ ಇದರ್ಲಿಂದ, ಸನ್ಮಾನದಿಂದ ನನ್ನ ಕಾಯೋ. ನನ್ನ ಒಡೆಯನಾದ ಸಾಮಾವರ್ತ, ನ್ಯಾಯದಿಂದ ನಡಿಕೊಳ್ಳುವವ ನಮ್ಮಪ್ಪ ವಿಜಯ ವಿಠಲ. ಅನ್ಯಥಾವನ್ಯರ ನಂಬೆ ಎನ್ನ ಅಪೇಕ್ಷೆ ತೀರಿಸಯ್ಯ. ಬೇರೆ ಯಾರನ್ನ ನಂಬೋದಿಲ್ಲ ಭಗವಂತನೇ, ನೀನೇ ಅಂತಿಮ ಗುರಿ. ಅನ್ಯರ ನಂಬದಿಲ್ಲ ನಾನು, ನೀನೇ ನನಗೆ ಅಂತಿಮ ಗುರಿ. ಎನ್ನ ಅಪೇಕ್ಷೆ ತೀರಿಸಯ್ಯ. ಈ ಸಂಸಾರದಿಂದ ನನ್ನ ಕಡೆ ಮಾಡಿ ನನ್ನ ಅಪೇಕ್ಷೆ ತೀರಿಸು ಸ್ವಾಮಿ. ನಿನ್ನ ಹತ್ರ ಕರ್ಕೋ ಅಂತ ಹೇಳ್ತಾ ಇದ್ದಾರೆ. ಕೊಡಲಿ ಭಕುತಿ ಮಾಡಿ ಸಂಸಾರವೆಂಬೋ ವೃಕ್ಷ ಕಡೆದು ಕೆಡಿಸುವುದು ವಿಜಯ ವಿಠಲ. ಭಕ್ತಿ ಎಂಬೋ ಕೊಡಲಿನಿಂದ ಸಂಸಾರದ ವೃಕ್ಷವನ್ನು ಕಡಿದು ಹಾಕು. ಭಕ್ತಿ ಎನ್ನುವ ಕೊಡಲಿ ಹಿಡ್ಕೊಂಡು ಸಂಸಾರ ಎನ್ನುವ ಆಳವಾದ ಮೂಲಗಳಲ್ಲಿದ್ದ ವೃಕ್ಷ ಅದು.
ಮೂಲ ಒಳಗೆ ಆಳವಾಗಿ ಇದೆ, ಅದನ್ನು ಕಡಿದು ವಿಜಯ ವಿಠಲನ ಶರಣಾಗತನಾಗಬೇಕು. ಮುಕ್ತಿಗೆ ಅದು ಕಡಿಬೇಕಂದ್ರೆ ಕೂಡ ಆ ಭಕ್ತಿ ಕೊಡುವವನು ಅವನೇ. ನೀನು ನನಗೆ ಆ ಭಕ್ತಿ ಕೊಟ್ಟು ನಿನ್ನ ಶರಣಾಗತನಾಗಿ ಮಾಡಿಸ್ಕೊಂಡು ನನ್ನ ಸಂಸಾರದಲ್ಲಿಂದ ಎತ್ತಿ ಕಡೆ ಮಾಡು ಸ್ವಾಮಿ ಅಂತ ವಿಜಯದಾಸರು ಬಹಳ ನಮ್ಮೆಲ್ಲರ ಪರವಾಗಿ ವಿಜಯದಾಸರು ಬೇಡಿಕೊಳ್ಳುತ್ತಾ ಇದ್ದಾರೆ. ನಾವು ನಿತ್ಯ ದೇವರನ್ನು ಇದೇ ಥರ ಸ್ತುತಿ ಮಾಡಿ ಈ ಸಂಸಾರದಲ್ಲಿಂದ ನಮ್ಮನ್ನೇ ಹೊರಗೆ ಹಾಕಿ ನಿನ್ನ ಹತ್ತಿರ ಕರ್ಕೊಳ್ಳೋ ಸ್ವಾಮಿ. ನಾನು ದೂರ ಹೋಗ್ತಾ ಇದ್ದೀನೋ, ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ದೇನೋ, ನಿನ್ನ ಹತ್ರ ಇರೋ ಥರ ಮಾಡು ಸ್ವಾಮಿ ಅಂತ ಬೇಡ್ಕೋಬೇಕು. ಇದರಲ್ಲಿ ನನ್ನ ಜೀವನ ಯೋಕ್ತಿ ಪ್ರಕಾರ ಸ್ವಾಮಿ ಏನು ನುಡಿಸಿದ್ದಾನೋ ಅದೆಷ್ಟು ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ನಾಹಂಕರ್ತ ಹರಿಕರ್ತ. ಹರೇ ಶ್ರೀನಿವಾಸ. ಕೃಷ್ಣ ಅರ್ಪಣಮಸ್ತು.